ಇನ್ನೂ ಕೂಡ ಕೊರತೆ ಇದೆ, ನಾನು ಇಲ್ಲ ಅಂತೇಳಿ ಇನ್ನೂ ತೊಗೊಳ್ತೀನಿ. ಈಗ 5,000 ಮೊನ್ನೆ ಗುಲ್ಬರ್ಗದಲ್ಲಿ ಏನು ಕಲಬುರಗಿಯಲ್ಲಿ ನಾವು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ವಿ, 5,000ಕ್ಕೆ ಸ್ಯಾಂಕ್ಷನ್ ಆಯ್ತು. ಸ್ಯಾಂಕ್ಷನ್ ಪ್ರಶ್ನೆ ಅಲ್ಲ, ಹೇಗಿದ್ರು ಅಲ್ಲಿ ಇದಿದೆ 80% ಈ ವರ್ಷನೇ ನಾವು ಏನು ಅವ್ರನ್ನ ಕೆಲಸಕ್ಕೆ ತಗೋಬೇಕು ಅಂತ ಹೇಳಿ ಈಗ ನೋಟಿಫಿಕೇಶನ್ ಇದೆಲ್ಲ ಕೊಡೋದ್ರಿಂದ ದಯವಿಟ್ಟು ಈ ಅವಕಾಶಗಳನ್ನು ಕಳ್ಕೊಳ್ಬೇಡಿ ಅಂತ. ಪ್ರೈವೇಟ್ ಆದರೆ ಹೋಗೋದಿಲ್ಲ ಅಲ್ಲ, ಆ್ಯಂಡ್ ಇಟ್ ವಿಲ್ ಟೇಕ್ ಸಮ್ ಟೈಮ್. ಒಂದೇ ದಿವಸ ಅಲ್ಲ. ಶಾಲಾ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ಸ್ ಆಗ್ತಿದೆ ಬಗ್ಗೆ ಸರ್ಕಾರ ಕೆಲವೊಂದು ಶಾಲಾ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ಸ್ ಆಗಿ ಡೆತ್ ಆಗ್ತದೆ. ಹಾಸನ ಜಿಲ್ಲೆಯಲ್ಲಿ ಕೂಡ ಲಾಸ್ಟ್ ವೀಕ್ ಒಂದಾಗಿದೆ. ಇದ್ರ ಬಗ್ಗೆ ಸರ್ಕಾರ ಏನಾದ್ರು ಗಮನಿಸ್ತಾ ಇದೆಯಾ? ನೋಡಿ, ಅದು ವಿಚಾರಗಳನ್ನು ನೋಡಬೇಕಾಗುತ್ತೆ. ಯಾಕೆಂದರೆ ಏನಾದರೂ ಒಂದು ಮಗು ಡೆತ್ ಆದಾಗ ಏನು ರೀಸನ್ ಅಂದು ಅದು ನನ್ನ ಇಲಾಖೆದು ತಪ್ಪಾದರೆ ಅದನ್ನು ಯಾವ ರೀತಿ ಸರಿ ಮಾಡಬೇಕು ಅನ್ನೋದು ಮಾಡಬೇಕಾಗುತ್ತೆ. ಅಲ್ಲ, ಅದೇ ಹೇಳ್ತಾ ಇರೋದು. ಒಂದೇ ಸತಿಗೆ ನಾನು ಅದನ್ನ ರಿಯಾಕ್ಟ್ ಮಾಡೋದಕ್ಕಾಗೋದಿಲ್ಲ, ಅದು ಸರಿ ಆಗೋದಿಲ್ಲ. ಅದನ್ನು ವಿಚಾರಗಳನ್ನ ನನಗೆ ಗೊತ್ತಿದ್ದರೆ ನಾನು ಅದನ್ನು ರಿಯಾಕ್ಟ್ ಮಾಡ್ಬೋದು. ಮೊನ್ನೆ ಯಾದಗಿರಿಗೆ ಹೋದಾಗಲೂ ಕೂಡ ಒಂದು ಮಗು ಬೇರೆ ಏನೋ ಕಾರಣದಿಂದ ಆಮೇಲೆ ಗೊತ್ತಾಯಿತು ಬೇರೆ ಕಾರಣ ಇತ್ತು ಅಂತೇಳಿ. ಯಾಕೆಂದರೆ ನಮ್ಮ ಇಲಾಖೆಯಿಂದ ಏನಾದ್ರು ತಪ್ಪುಗಳಾಗಿ ಏನಾದ್ರು ಇದ್ದಾಗ ಅದನ್ನ ಸರಿ ಮಾಡೋದು ನಮ್ಮ ಕರ್ತವ್ಯ ಆಗ್ತದೆ. ಆ ಥರ ಅನಾಹುತಗಳು ಆಗಬಾರ್ದು. ಸ್ಕಾಲರ್ಶಿಪ್ಪು ನನ್ನ ಇದರೊಳಗೆ ಬರಲ್ಲ, ಅದು ಬೇರೆ ಇಲಾಖೆಯಿಂದ ನಮಗೆ ಬರ್ತದೆ. ಒಂದು ನಿಮಿಷ ಹೇಳಿ, ಈಗ ಮೂರು ತಿಂಗಳಲ್ಲ, ಈಗ ಮತ್ತೆ ರಿಲೀಸ್ ಆಗ್ತಾರೆ. ಗೆಸ್ಟ್ ಟೀಚರ್ಸಿಗೆ ನಾನು ದುಡ್ಡು ಕೊಡೋದಕ್ಕೆ ಸಮ್ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತು. ಮಂಡೇ ನಾನು ಆರ್ಡರ್ ಮಾಡಿದೆ ಅದನ್ನ. ಗೆಸ್ಟ್ ಟೀಚರ್ಸ್ ನಾವು ತೊಗೊಂಡಿದ್ದೀವಲ್ಲ, ಅಲ್ಲ ಮೂರು ತಿಂಗಳು ಕೊಟ್ಟಿರಲಿಲ್ಲ ನಾನು. ಮೊನ್ನೆ ಕೂತ್ಕೊಂಡು ಫೈನಾನ್ಸ್ ಡಿಪಾರ್ಟ್ಮೆಂಟ್ ದುಡ್ಡಿಲ್ಲ ಅಲ್ಲ ಟೆಕ್ನಿಕಲ್ ಸಮ್ ಪ್ರಾಬ್ಲಮ್ ಇತ್ತು. ಯಾಕೆಂದರೆ ಯಾವಾಗಲೂ ಲೇಟಾಗಿ ತೊಗೊಳ್ಳೋದು ಗೆಸ್ಟ್ ಟೀಚರ್ನ, ಈ ಟೈಮಲ್ಲಿ ತೊಗೊಳ್ಳೋರು. ನಾನು ಫಸ್ಟೇ ತೊಗೊಂಡ್ಬಿಟ್ಟೆ ಅದನ್ನು. ಈಗ ತೊಗೊಂಡು ಮೊನ್ನೆ ಮಾಡಿ ಎಲ್ಲರಿಗೂ ಬಿಡುಗಡೆ ಮಾಡಿದೆ. ಆಮೇಲೆ ಮುಂದಿನ ದಿನದಲ್ಲಿ ಅವ್ರಿಗೆ ಹೆಚ್ಚುವರಿ ಮಾಡಬೇಕು ಅಂತಕ್ಕಂಥನೂ ಆಸೆ ಇದೆ. ನೋಡೋಣ, ಆದರೆ ಮಾಡೋಣ. 1,000 ಮಕ್ಕಳು ಒಂದು ಶಾಲೆಯಲ್ಲಿ ಬಂದರು ಅಂತ ಹೇಳಿದರೆ ನಮ್ಮ ಟಾರ್ಗೆಟ್ ಇರೋದು 3,000 ಶಾಲೆ. 3,000 ಶಾಲೆ 1,000 ಇದು ಅಂತ ಹೇಳಿದರೆ ಅಲ್ಲಿ 30 ಲಕ್ಷ ಮಕ್ಕಳು ಅಲ್ಲೇ ಆಗೋಗ್ಬಿಟ್ರು. ನನಗೆ 42 ಲಕ್ಷ ಮಕ್ಕಳು ಇವಾಗ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಎಲ್ಲ ಸೇರಿ ಅನುದಾನಿತ ಸೇರಿದರೆ 57 ಲಕ್ಷ ಜನರಿದ್ದಾರೆ. ಅದಕ್ಕೆ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆನ ಯಾವುದೇ ಕಾರಣಕ್ಕೂ ಡ್ರಾಪ್ ಆಗದೇ ಇರತಕ್ಕಂಥ ರೀತಿಯಲ್ಲಿ ನೋಡಬೇಕು. ಡಿಸ್ಟ್ರಿಕ್ಟ್ ವಾರ ಇಲ್ಲ ತಾಲೂಕು ವಾರ ಅಲ್ಲೇನಾದ್ರು ಸರ್ಕಾರಿ ಶಾಲೆಯಿಂದ ಹೊರಗಡೆ ಹೋದರು ಅಂದರೆ ನನ್ನ ಇಲಾಖೆದು ತಪ್ಪಿದ್ರೆ ಅದು ಯಾವ ರೀತಿ ಸರಿ ಮಾಡಬೇಕು ಅಂಥೇಳಿ ನಾವು ಪರ್ಸ್ನಲ್ ಆಗಿ ಡಿಪಾರ್ಟ್ಮೆಂಟ್ ವೈಸ್ ನಾವು ನೋಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗ್ತದೆ. ಈಗ ಶಿಕ್ಷಕರ ನೇಮಕಾತಿ ಮತ್ತೆ ನಾನು ಇನ್ನೊಂದು 5,000 ಕಲ್ಯಾಣ ಕರ್ನಾಟಕ ಭಾಗಕ್ಕೆ ತಗೊಳ್ತಾ ಇದ್ದೀನಿ. ಮತ್ತು PUC ಅವ್ರದ್ದು ಕೂಡ ಮೊನ್ನೆ ಕ್ಯಾಬಿನೆಟಲ್ಲಿ ಸ್ಯಾಂಕ್ಷನ್ ಆಯಿತು, ಅದು ಒಂದು 800 ಚಿಲ್ಲರೆ ತಗೊಳ್ತಾ ಇದ್ದೀನಿ. ಸೊ ಇನ್ನು ಒಂದು ಹಂತಕ್ಕೆ ಬರುತ್ತೆ, ಅದು ವಿಶ್ವಾಸ ಇಟ್ಕೊಳ್ಳಿ. ಶಾಲೆಗಳಲ್ಲಿ ಕಾಣಿಸೋದಿಲ್ಲ. ಇವತ್ತು ಯಾಕೆ ಹೋಗ್ತಾ ಇದ್ದೀನಿ, ಶ್ರೇಯಸ್ ಅವರಿಗೆ ಅದು ಒಂದು ಉದ್ಘಾಟನೆಗೆ ಹೋಗ್ತೀವಿ ನಾವು. ಎಂಥದ್ದು ಬಿಲ್ಡಿಂಗ್ ಗ್ಯಾರಂಟಿ ಇದು ಸರ್ಕಾರ ಬಂದ ತಕ್ಷಣ ಕ್ಲೋಸು, ಖಜಾನೆ ಕ್ಲೋಸ್ ಆದರೆ ನಾವು ಹೆಂಗೆ ಶಿಕ್ಷಕರನ್ನು ಇವ್ರು ತಗೊಂಡೇ ಇಲ್ಲಲ್ಲ. 12,800 ಚಿಲ್ಡ್ರನ್ ಶಿಕ್ಷಕರನ್ನು ನಾನು ಬಂದ ಮೇಲೆ ನೇಮಕಾತಿ ಮಾಡಿ ಇವಾಗ ಪಾಠ ಹೇಳ್ಕೊಡ್ತಾರೆ. ನಿಮ್ಮ ಹಾಸನಲ್ಲೂ ಇದ್ದಾರೆ. ಇನ್ನೂ ಕೂಡ ಕೊರತೆ ಇದೆ, ನಾನು ಇಲ್ಲ ಅಂತೇಳಿ ಇನ್ನೂ ತೊಗೊಳ್ತೀನಿ. ಈಗ 5,000 ಮೊನ್ನೆ ಗುಲ್ಬರ್ಗದಲ್ಲಿ ಏನು ಕಲಬುರಗಿಯಲ್ಲಿ ನಾವು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ವಿ, 5,000ಕ್ಕೆ ಸ್ಯಾಂಕ್ಷನ್ ಆಯ್ತು. ಸ್ಯಾಂಕ್ಷನ್ ಪ್ರಶ್ನೆ ಅಲ್ಲ, ಹೇಗಿದ್ರು ಅಲ್ಲಿ ಇದಿದೆ 80% ಈ ವರ್ಷನೇ ನಾವು ಏನು ಅವ್ರನ್ನ ಕೆಲಸಕ್ಕೆ ತಗೋಬೇಕು ಅಂತ ಹೇಳಿ ಈಗ ನೋಟಿಫಿಕೇಶನ್ ಸಂಸ್ಥೆ ತನಿಖೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನೀವು ರಿಸೈನ್ ಮಾಡಿ ತನಿಖೆ ಎತ್ತಿಸಿ ನಿರಪರಾಧಿಯಿಂದ ಪ್ರೂವ್ ಆದ್ಮೇಲೆ ಮತ್ತೆ ಬನ್ನಿ ಅಂತೇಳಿ ವಿಪಕ್ಷಗಳು ಡಿಮಾಂಡ್ ಮಾಡ್ತಾ ಇರೋದು. ಮಾಡಲಿ ತಗೊಳ್ಳಿ, ಇನ್ನು 4 ವರ್ಷ ಐತೆ, ಮಾಡ್ಕೊಂಡು ಕೂತ್ಕೊಳ್ಳಿ. ಕೆಲಸ ಇಲ್ಲ ಅವರಿಗೆ. ಅದಕ್ಕೆ ಈ ಕೆಲಸ ಮಾಡಿದ್ದಕ್ಕೆ 67ಕ್ಕೆ ಬಂದು ಕೂತ್ಕೊಂಡಿದ್ದು. ಅವ್ರ ಜೊತೆಗೆ ಇನ್ನೊಬ್ರು ಸೇರ್ಕೊಂಡಾರೆ. ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಲೆಕ್ಕ ಹೇಳೋದಕ್ಕೆ ಹೋಗೋದಿಲ್ಲ. ಅಲ್ಲೇ ಇಲ್ಲೇ